ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನೇತ್ರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಸೂಪರಾಗಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ಸೇರುತ್ತೆ. ಈ ವಿಡಿಯೋದಲ್ಲಿ ನಾನು ಇವತ್ತು ಬಂದು ಮಾಗಡಿ ರಂಗಸ್ವಾಮಿ ಜಾತ್ರೆ ಇರೋದ್ರಿಂದ ನಾನು ನನ್ನ ಮಕ್ಕಳೆಲ್ಲ ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗೂ ಕೂಡ ಜಾತ್ರೆನ ತೋರಿಸ್ತೀನಿ. ನಮ್ಮ ಹೆಣ್ಮಕ್ಳಿಗೆ ಮಾತ್ರ ದಿನ ಸ್ಟಾರ್ಟ್ ಆಗೋದು ಮನೆ ಮುಂದೆ ಹಾಕುವಂತಹ ರಂಗೋಲಿಯಿಂದ. ನಾನು ಕೂಡ ಬಾಗಿಲು ಎಲ್ಲ ತೊಳೆದು ರಂಗೋಲಿನ ಬಿಟ್ಕೊಂಡಿದ್ದೀನಿ. ಹಾಗೆ ಬಂದು ನಿಮಗೊಂದು ಕಾಯನ್ನು ತೋರಿಸ್ತೀನಿ. ಅದು ಏನು ಕಾಯಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಮಳೆಯೆಲ್ಲ ಉಯ್ದಿರೋದಕ್ಕೆ ಗಿಡಗಳೆಲ್ಲ ಫುಲ್ಲು ಗ್ರೀನರಿ ಆಗಿವೆ. ನೋಡಿ, ಇದು ದೊಡ್ಡ ಪತ್ರೆ. ಹಾಗೆ ಬಂದು ಪೂಜೆನೂ ಕೂಡ ಮಾಡ್ಕೊಂಡಿದ್ದೀನಿ. ಮನೆಯಲ್ಲಿ ಪೂಜೆ ಮಾಡಿಕೊಂಡ್ರೆ ಮನೆ ತುಂಬ ವಾತಾವರಣ ಪೀಸ್ಫುಲ್ ಆಗಿರುತ್ತೆ. ನೋಡಿ, ಪೂಜೆನ ಕೂಡ ಮುಗಿಸ್ಕೊಂಡಿದ್ದೀನಿ. ಹಾಗೆ ಬಂದು ಮಾಗಡಿಗೆ ಹೋಗೋಣ, ಇವತ್ತು ರಂಗನಾಥಸ್ವಾಮಿ ಜಾತ್ರೆ ಇರೋದ್ರಿಂದ ಅಂತ ಹೂವು ಕೂಡ ಬಿಟ್ಟಿತ್ತು. ಹೂವು ಕೂಡ ಮುಟ್ಕೊಂಡು ನಾನು ನನ್ನ ಮಕ್ಕಳೆಲ್ಲ ಜಾತ್ರೆಗೆ ಹೋಗ್ತಾ ಇದ್ದೀವಿ. ನನ್ನ ಮಕ್ಕಳು ನೋಡಿ, ಇಬ್ಬರೂ ಎಷ್ಟು ಕ್ಯೂಟಾಗಿ ರೆಡಿಯಾಗಿದ್ದಾರೆ ಅಂತ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ಇನ್ನೂ ಇಲ್ಲೇ ಇದ್ದೀನಿ ನೋಡಿ, ನನ್ನ ಮಕ್ಕಳು ಆಗಲೇ ಎಷ್ಟು ದೂರ ಇದ್ದಾರೆ ಅಂತ. ಊರಿಗೆ ಹೋಗ್ತೀನಿ ಅಂದರೆ ಸಾಕು, ನನಗಿಂತ ಮುಂಚೆನೇ ನಿಂತ್ಕೋತಾರೆ. ಹಾಗೆಯೇ ಮಾಗಡಿ ತಿರುಮಲಿಗೂ ಕೂಡ ರೀಚ್ ಆದ್ವಿ. ನೋಡಿ, ಇದೆ ಶ್ರೀ ರಂಗನಾಥಸ್ವಾಮಿ ಹೆಬ್ಬಾಗಿಲು. ಹಾಗೆಯೇ ಹತ್ತತ್ರ ಮಾಗಡಿ ರೀಚ್ ಆಗೋ ಅಷ್ಟೊತ್ತಿಗೆ ನನ್ನ ಮಕ್ಕಳು ಕೂಡ ನಿದ್ದೆಯಿಂದ ಎದ್ದಿದ್ರು. ಫೈನಲಿ ಮಾಗಡಿ ಬಸ್ ಸ್ಟ್ಯಾಂಡ್ಗೆ ಬಂದು ರೀಚ್ ಆದ್ವಿ. ಹಾಗೆ ಬಂದು ಮಾರ್ಕೆಟ್ ಒಳಗಡೆ ಬಂದು ನನ್ನ ತಮ್ಮನೂ ಕೂಡ ಬಂದಿದ್ದ. ಗಾಡಿ ತಗೊಂಡು ಗಾಡಿ ಹತ್ಕೊಂಡು ನಾವು ಫೈನಲಿ ನಮ್ಮೂರಿಗೆ ಬರೋಣ ಅಂತ ಬರ್ತಾ ಇದ್ದೀವಿ. ಹಾಗೆ ರೋಡಲ್ಲಿ ಮಜ್ಜಿಗೆ ಪಾನಕ ಎಲ್ಲ ಕೊಡ್ತಾಯಿದ್ರು. ಹಾಗೆಯೇ ನೋಡ್ಕೊತ ವಿಡಿಯೋ ಮಾಡ್ಕೊಂಡು ಬಂದೆ. ಹಾಗೆಯೇ ನಮ್ಮೂರಿಗೆ ಬಂದ್ವಿ. ಅಲ್ಲಿ ಹರಿಸೇವೆನ ಇಟ್ಕೊಂಡಿದ್ರು. ವರ್ಷಕ್ಕೊಂದಿನ ರಂಗನಾಥಸ್ವಾಮಿ ಜಾತ್ರೆಯಲ್ಲಿ ಹರಿಸೇವೆನ ಇಟ್ಕೊಳ್ತಾರೆ. ನೋಡಿ, ಇಲ್ಲಿ ಅರಳಿ ಮರದ ಕೆಳಗಡೆ ಊಟನ ಬಡಿಸ್ತಾರೆ. ನೋಡಿ, ನನ್ನ ತಂಗಿ ಮತ್ತು ನನ್ನ ತಮ್ಮ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಇವನು ನನ್ನ ತಂಗಿ ಮಗ. ಹಾಗೆ ನಾನು ಕೂಡ ಎಲ್ಲ ಊಟ ಮಾಡೋಣ ಅಂತ ಕೂತ್ಕೊಂಡಿದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಅಡುಗೆ ಮತ್ತು ತುಂಬಾ ಚೆನ್ನಾಗಿ ಮಾಡಿದರು. ಏನೇನು ಮಾಡಿದ್ರು ಅಂದರೆ ಮುದ್ದೆ, ಸಾಂಬಾರು, ಕಾಳುಗೊಜ್ಜು, ಕೋಸಂಬರಿ ಮತ್ತು ಪಾನಕನ ಕೂಡ ಕೊಟ್ಟಿದ್ದರು. ನೋಡಿ, ಊಟಕ್ಕಿಂತ ಮುಂಚೆ ಪಾನಕ ಕೊಟ್ಟರು, ಎಲ್ಲ ಕುತ್ಕೊಂಡು ಕುಡಿತಾ ಇದ್ದೀವಿ. ಕಾಳುಗೊಜ್ಜು ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು. ನಾನಂತೂ ಮುದ್ದೆ ಜೊತೆಗೆ ಸಾಂಬಾರು ಏನೂ ತಿನ್ನಲಿಲ್ಲ, ಕಾಳುಗೊಜ್ಜನ್ನ ಹಾಕಿಸ್ಕೊಂಡು ತಿಂದೆ. ನೋಡಿ, ಅರಳಿ ಕಟ್ಟೆ ಕೆಳಗಡೆ ನಾಗರಕಲ್ಲಿದೆ. ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ಕೊಂಡಿದ್ದಾರೆ ಅಂತ. ಹಾಗೆ ಬಂದು ನಮ್ಮ ಚಿಕ್ಕಿರ ಮನೆಗೆ ಬರ್ತಾ ಇದ್ದೀವಿ. ನೋಡಿ, ಎಷ್ಟು ದೊಡ್ಡದಾಗಿ ರಂಗೋಲಿ ಬಿಡಿಸಿದ್ದಾರೆ ಅಂತ. ಹಾಗೆ ಬಂದು ನನ್ನ ತಮ್ಮ, ನಮ್ಮ ಅಜ್ಜಿ ಮತ್ತು ನಮ್ಮ ಅಮ್ಮ ಎಲ್ಲ ಕುಂತಿದ್ರು. ನೋಡಿ, ಮೇಕೆ ಮರಿ ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ. ಬನ್ನಿ ನಮ್ಮ ಚಿಕ್ಕಪ್ಪವ್ರ ಮನೆನ ತೋರಿಸ್ತೀನಿ. ಅಂದರೆ ನಮ್ಮ ಅಪ್ಪ ಅವರ ತಮ್ಮ, ಸ್ವಂತ ತಮ್ಮ. ಫೈನಲಿ ಮನೆಗೆ ಬಂದ್ವಾ. ನೋಡಿ, ಪೂಜೆ ಎಲ್ಲ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಕೃಷ್ಣನ ಫೋಟೋ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಫೋಟೋ. ಇದು ಬಂದು ನಮ್ಮ ತಂದೆಯವರಪ್ಪ. ಹಾಗೆಯೇ ನಮ್ಮ ಅಮ್ಮರ ಮನೆಗೂ ಕೂಡ ಹೋದ್ವಿ. ನನ್ನ ತಂಗಿ ಮಕ್ಕಳೆಲ್ಲ ಬಂದಿದ್ರು. ಪಾಪು 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 ತಾಳೆ
ನೆಕ್ಸ್ಟ್ ಬಂದು ನಮ್ಮ ಮಾವರ ಮನೆಯೂ ಕೂಡ ಅಲ್ಲೇ ಇರೋದು, ಅವ್ರ ಮನೆಗೂ ಕೂಡ ಹೋಗ್ತಾ ಇದ್ದೀವಿ. ಇವರು ಬಂದು ನಮ್ಮ ಅಮ್ಮ ಅವರ ಅಮ್ಮ, ನಾನು ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇವನು ಬಂದು ನಮ್ಮ ಅತ್ತೆ ಮಗ. ನೋಡಿ ನನ್ನ ತಂಗಿಯರೆಲ್ಲ ಕೂತ್ಕೊಂಡು ಆಯ್ ಅಂತಿದ್ದಾರೆ. ನಮ್ಮ ಅತ್ತೆ ಮಗಳು ಕೂಡ ಕುಂತ್ಕೊಂಡಿದ್ದಾಳೆ. ಹೋಗಮ್ಮ ಸೈಡ್ಗೆ ಅಂತಿದ್ದಾಳೆ ನನ್ನ ತಂಗಿ. ನೋಡಿ ಸೋಕೇಶ್ ಎಷ್ಟು ಚೆನ್ನಾಗಿದೆ, ಎಲ್ಲ ಗೊಂಬೆಗಳೆಲ್ಲ ಯಾವ ರೀತಿ ಇಟ್ಕೊಂಡಿದ್ದಾರೆ ಅಂತ ನೋಡಿ. ದೇವ್ರ ಮನೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹಾಗೆ ನನ್ನ ತಂಗಿ ಟೋಪಿ ಹಾಕ್ಕೊಂಡು ಎಲ್ಲರ ಮುಂದೆ ತೋರ್ಸೋಕ್ಕೆ ಬಂದು ನನ್ನ ವಿಡಿಯೋ ನೋಡಿ ಹಾಗೆ ಹೋಗ್ಬಿಟ್ಲು. ಇವರು ಬಂದು ನಮ್ಮಮ್ಮವರ ತಂದೆ, ಇವ್ರು ಬಂದು ನಮ್ಮಮ್ಮವ್ರ ತಮ್ಮ, ನನಗೆ ಮಾಮ ಆಗಬೇಕು. ನಮ್ಮ ಅತ್ತೆ ಏನು ಜ್ಯೂಸ್ ಮಾಡ್ತಾ ಇದ್ದೀವಿ ನಾವು? ನಿಂಬೆಹಣ್ಣು ಜ್ಯೂಸು. ಫುಲ್ಲು ಕೋಲ್ಡ್ ಆಗಿರಬೇಕು. ಕೋಲ್ಡ್ ಇದೆ, ಫುಲ್ಲು ಕೋಲ್ಡ್ ಆಗಿರಬೇಕು. ಕೋಲ್ಡ್ ಇದೆ. ನೀಟಾಗಿ ಕ್ಯಾಮ್ರಾ ಬುಲ್ಡೆ ಹಿಡಿದ್ರಿ ಕಾಣ್ತದೆ. ಇದು ಹೊಸಗೆ ಭಾಗ ಬಂದು ದಷ್ಟ ಆಗ್ತದೆ, ಅದು ಭಾಗ ಟು. ಅಮ್ಮ ಏಯ್ ಹೌದಾ ಎಲ್ಲ ಸೈಲೆಂಟ್ ಆಗಿ ಅವಳೇ ನೋಡ್ತಾರೆ, ಹೋಗಿ ಬಿಸಿ ಆಗೋದು. ಅಮ್ಮ ನನ್ಕೊಡೆ ಜ್ಯೂಸು ನಿಮಗೆ ಫಸ್ಟ್ ಕೊಡ್ತೀನಿ. ಏನಾಯ್ತು ಜಾಸ್ತಿ ಇಟ್ಕೊಬಿಡ ನೀನು. ಗಂಡ ಅಲ್ಲೇ ಕೂತ ಒಪ್ಕೆನ ಕೇಳ್ಕೊಬಿಡ್ರಿ. ಸಂಬಂಧಿಕರು ಮೇಲೆ ಕೂತಾರ ಪಾಪ ಗಂಡ ಎಲ್ಲರೂ ರೆಡಿಯಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಪಾಪ ನೋಡಿ, ನಾನು ಒಂದೇ ಐತಿ ಜನ ನಾವು ಹೋಗ್ತೀವಿ ಜೊತೆಲಿ. ಮುಂದೆಗಡೆ ಕ್ಯಾಪ್ ತೆಗಿ. ಫೈನಲಿ ಬಂದು ನಾವು ಜಾತ್ರೆಗೆ ರೀಚ್ ಆಗಿದ್ವಿ. ಜಾತ್ರೆ ಎಲ್ಲ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ, ಬನ್ನಿ.
ಮನಸ್ಸಿನಲ್ಲಿರುವಂತಹ ಆಸೆಯನ್ನು ನಾನು ಬಾಳೆಹಣ್ಣಿನ ಮೇಲೆ ಬರೆದು ಶ್ರೀ ರಂಗನಾಥ ಸ್ವಾಮಿ ತೇರಿಗೆ ಅರ್ಪಿಸ್ತಾ ಇದ್ದೀನಿ. ಯಾರ್ಯಾರು ಜಾತ್ರೆಗೆ ಬಂದು ತೇರನ್ನ ನೋಡೋಕ್ಕಾಗ್ದಲೇ ಇರೋರು ಈ ವಿಡಿಯೋ ಮುಖಾಂತರ ನೋಡ್ಕೋಬೋದು. ನೋಡಿ ಶ್ರೀ ರಂಗನಾಥ ಸ್ವಾಮಿ ತೇರು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ನಾನು ಕೂಡ ಆಟ ಆಡ್ತೀನಿ ಎಂದು ಆಟ ಆಡಲಿ ಅಂತ ಬಿಟ್ಟು ಆಟ ಆಡಿಸ್ತಾ ಇದ್ದಾರೆ ನಮ್ಮಮ್ಮ. ಹಾಗೆಯೇ ನನ್ನ ತಂಗಿನೂ ಕೂಡ ಎಲ್ಲರೂ ಆಟ ಆಡ್ತೀವಿ ಅಂತ ಆಟ ಆಡ್ತಿದ್ದಾರೆ. ನನ್ನ ಮಗ ಹೆಲಿಕಾಪ್ಟರಲ್ಲಿ ಆಟ ಆಡ್ತೀನಿ ಅಂತ ಆಟ ಆಡಲಿ ಅಂತ ನಮ್ಮಮ್ಮ ಕುಂಡಿಸ್ತಿದ್ದಾರೆ. ಚುಚ್ಚುತ್ತಿ ನಿಂಗೆ ಕುಡಿಲಿ. ಹಾಗೆ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಮಜಾ ಮಾಡ್ಕೊಂಡು ಪಾನಿಪುರಿ ಮತ್ತು ಮಸಾಲೆ ಪುರಿನೂ ಕೂಡ ತಿಂದ್ಕೊಂಡ್ವಿ. ಫೈನಲಿ ಮನೆಗೆ ಬಂದು ವಿಡಿಯೋ ಕೂಡ ಮಾಡ್ಕೊಳ್ತಾ ಇದ್ದೀವಿ. ಇನ್ ಕೇಸ್ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಶಿಪ್ಗಳಿಗೆ ಶೇರ್ ಮಾಡಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.